ಇನ್ನು ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಬಿಡಿಎ ಅಪಾರ್ಟ್ಮೆಂಟ್ ನ ಕರ್ಮಕಾಂಡವನ್ನ ಟಿವಿ9 ಇವತ್ತು ಬಯಲು ಮಾಡ್ತಾ ಇದೆ. ಸೊ ಬಿಡಿಎ ಅಪಾರ್ಟ್ಮೆಂಟ್ ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರಿನ ಆಲೂರು ಅಪಾರ್ಟ್ಮೆಂಟ್ ನಲ್ಲಿ ಮಹಾ ಅವಾಂತರವೇ ನಡೀತಾ ಇದೆ. ಮಳೆ ಬಂದ್ರೆ ಸೋರ್ತಾ ಇದೆ ಅಪಾರ್ಟ್ಮೆಂಟ್, ಮನೆಗಳಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ, ಕರೆಂಟ್ ಶಾಕ್ ಹೊಡಿತಾ ಇದೆ ಮನೆಯಲ್ಲಿರುವಂತವರಿಗೆ. ಸೊ ಇದರಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನ. ಬಿಡಿಎ ವಿರುದ್ಧ ಈಗ ಅಪಾರ್ಟ್ಮೆಂಟ್ ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಬೀದಿಗಿಳಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಇದು ಬಿಡಿಎ ಅಪಾರ್ಟ್ಮೆಂಟ್ ನ ಕರ್ಮಕಾಂಡ. ಅದೇ ಒಂದು ಬಿಲ್ ಅಲ್ಲಿ 7 ಬಿಲ್ ಮಾಡ್ಕೊಂಡು ಇವತ್ತು ರಿಟೈರ್ಡ್ ಆಗಿದ್ದಾನೆ. ಸೊ ನೋಡಿ, ಇದು ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು. ನೀರು ಲೀಕ್ ಆಗ್ತಾ ಇರುವಂಥದ್ದು ಇದು ಬಿಡಿಎ ಅಪಾರ್ಟ್ಮೆಂಟ್ನ ಕರ್ಮಕಾಂಡ. ಏನೋ ಪಾಪ ಎಲ್ರಿಗೂ ಮನೆ ಸಿಗುತ್ತೆ ಕಮ್ಮಿ ದುಡ್ಡಲ್ಲಿ, ಅಟ್ಲೀಸ್ಟ್ ನಾವು ಒಂದು ನಮ್ಮ ಸ್ವಂತ ಮನೆ ಮಾಡ್ಕೋಬಹುದು ಅಂತ ಹೇಳಿ ಕನಸು ಕಾಣುವಂತಹ ಜನ ಬಿಡಿಎ ಅಪಾರ್ಟ್ಮೆಂಟ್ಗಳನ್ನು ತಗೊಂಡಿದ್ದಾರೆ. ಬಟ್ ಬಿಡಿಎ ಅಪಾರ್ಟ್ಮೆಂಟ್ನ ಸ್ಥಿತಿ ಹೀಗಿದೆ ನೋಡಿ. ಇಲ್ಲಿ ಮಳೆ ಹೊರಗಡೆ ಬರ್ತಾ. ಸುನೀಲ್ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದೆಯೋ ಮನೆ ಒಳಗಡೆ ಬರ್ತಾ ಇದೆಯೋ ಗೊತ್ತಾಗಲ್ಲ. ಸೊ ಅಷ್ಟು ಮಟ್ಟಿಗೆ ಮಳೆ ನೀರು ಒಳಗಡೆ ಸೋರ್ತಾ ಇದೆ. ಇದು ಬಿಡಿಎ ಅಪಾರ್ಟ್ಮೆಂಟ್. ಇದರಲ್ಲಿ ಹೇಗೆ ಜನ ತನ್ನ ಜೀವನವನ್ನು ದೂಡಬೇಕಾಗತ್ತೆ ಹೇಳಿ? ಬಿಡಿಎ ಅಧಿಕಾರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು. ಬಿಡಿಎ ಕಣ್ಮುಚ್ಚಿಕೊಳ್ತಿದೆಯಾ? ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಏನೂ ಮಾಡಲ್ಲ. ಕಳಪೆ ಕಾಮಗಾರಿ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸೊ ಇನ್ನು ಬಿಲ್ಡಿಂಗೇ ಕಟ್ಟಾಗಿದೆ, ಇನ್ನು ಇದಕ್ಕೆ ತೇಪೆ ಹಚ್ಚುವಂಥ ಒಂದು ಕೆಲಸ ಮಾಡಿದ್ರು ಕೂಡ ಅದಷ್ಟು ಕಷ್ಟನೇ. ಮಳೆ ಬಂದರೆ ಇಡೀ ಅಪಾರ್ಟ್ಮೆಂಟ್ ಸೋರ್ತಾ ಇದೆ. ಅದರೊಳಗಡೆ ಇರುವಂಥ ಫ್ಲಾಟ್ನಲ್ಲಿರುವಂಥವ್ರು ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ. ಬಿಡಿಎ ವಿರುದ್ಧ ಈಗ ಅಪಾರ್ಟ್ಮೆಂಟ್ ನಿವಾಸಿಗಳು ಸಿಡಿದೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಂತರಾಜಣ್ಣ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಬಿಡಿಎನ ಇಎಂ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಜರ್ಮನಿಯ ಟೆಕ್ನಾಲಜಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಇದು ಜರ್ಮನಿ ಟೆಕ್ನಾಲಜಿ ಮಾಡಿರೋದು ಇವರು. ಬಿಡಿಎ ಅಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ವಾಸಿಸೋಕೆನೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನ ಕಿಡಿಕಾರ್ತಾ ಇದ್ದಾರೆ. ಒಂದು ಬೇಸಿಕ್ ಫೆಸಿಲಿಟಿ ಕೂಡ ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ. ಚೆನ್ನಾಗಿದ್ದಂತಹ ಮನೆಗಳನ್ನ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಬಂದು ಅದನ್ನ ಈಗ ಹಾಳು ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಬಿಡಿಎ ವಿರುದ್ಧ ಅಪಾರ್ಟ್ಮೆಂಟ್ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಇದು ಅಲ್ಲಿರುವಂಥ ವ್ಯವಸ್ಥೆ ನೋಡಿ. ಇಲ್ಲಿ ಎಲ್ಲಂದ್ರಲ್ಲಿ ಎಣ್ಣೆ ಬಾಟ್ಲ್ಗಳು ಎಲ್ಲಂದ್ರಲ್ಲಿ ಬಿದ್ದಿವೆ. ಅಂದರೆ ಪುಂಡ ಪೋಕರು ಎಲ್ಲರೂ ಕೂಡ ಇಲ್ಲಿಗೆ ನುಗ್ತಾರೆ. ಅವ್ರಿಗೊಂದು ರೀತಿ ಒಳ್ಳೆ ಆಶ್ರಯ ತಾಣ ಆಗ್ಬಿಟ್ಟಿದೆ. ಇಲ್ಲಿ ಆ ಕಾಂಪೌಂಡ್ ಒಳಗಡೆ ನುಗ್ಗಿ ಅಲ್ಲಿ ಎಣ್ಣೆ ಹೊಡೆದು ಬಾಟ್ಲ್ಗಳನ್ನೆಲ್ಲ ಎಸೆದು ಹೋಗ್ತಾ ಇದ್ದಾರೆ. ಇದನ್ನು ಯಾರೂ ಕೂಡ ಕಡಿವಾಣ ಹಾಕ್ತಾ ಇಲ್ಲ ಅಂತ ಜನ ಪಾಪ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಆಲೂರಿನಲ್ಲಿರುವಂಥ ಬಿಡಿಎ ಅಪಾರ್ಟ್ಮೆಂಟ್ನ ಕರ್ಮಕಾಂಡ. ರಿಪೇರಿ ಮಾಡ್ತೀವಿ ಅಂತ ಹೇಳಿ ಬಂದು ಇದ್ದಿದ್ದ ಮನೇನೂ ಕೂಡ ಹಾಳು ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿ, ಅಲ್ಲಿ ಪಾನ್ ತಿನ್ನೋದು, ಅಲ್ಲೇ ಉಗಿಯೋದು, ಇದು ಅಲ್ಲಿರೋ ನಿವಾಸಿಗಳು ಮಾಡಿದಾರಾ ಅಥವಾ ಬೇರೆ ಇನ್ಯಾರು ಮಾಡ್ತಿದಾರಾ? ಹೊರಗಡೆಯಿಂದ ಬಂದು ಯಾರಾದರೂ ಇದನ್ನು ಮಾಡ್ತಾ ಇದ್ದಾರಾ? ಸೊ ಇದು ಕೂಡ ಗಮನಿಸಬೇಕು. ಸೊ ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ಶಿವರಾಜ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಮಳೆ ಹೊರಗಡೆ ಬರ್ತಾ ಇದೆಯೋ ಮನೆ ಒಳಗಡೆ ಬರ್ತಾ ಇದೆಯೋ ಗೊತ್ತಾಗಲ್ಲ, ಅಷ್ಟು ಮಟ್ಟಿಗೆ ಮಳೆ ನೀರು ಸುರಿತಾ ಇದೆ ಅಲ್ಲಿ. ಸೊ ಹೇಗಿದೆ ಪಾಪ ಜನರ ಪರಿಸ್ಥಿತಿ ಈಗ? ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ? ಯಾಕಂತ ಈ ಥರದ್ದು ಒಂದು ಸಮಸ್ಯೆ ಆಗ್ತಾ ಇದೆ? ಯಾಕೆ ಇವರ ಸಮಸ್ಯೆಗಳನ್ನು ಯಾರು ಕೂಡ ಆಲಿಸ್ತಾ ಇಲ್ಲ? ರೆಹಮಾನ್, ಬಿಡಿಎ ಭ್ರಷ್ಟ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಇವತ್ತು ಸಾವಿರಾರು ಮಂದಿ ನಿಜವಾಗ್ಲೂ ಈ ರೀತಿಯಾಗಿ ಪರಿತಪಿಸುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುತ್ತೋ. ಬಿಡಿಎ ಸಾವಿರಾರು ಕೋಟಿ ಖರ್ಚು ಮಾಡಿ ಆಲೂರಿನಲ್ಲಿ ಸುಮಾರು 1050ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಗಳನ್ನು ನೀವು ಏನು ನಿರ್ಮಾಣ ಮಾಡಿದೆ, ಆ ಒಂದು ಅಪಾರ್ಟ್ಮೆಂಟ್ ನ ಪರಿಸ್ಥಿತಿ ಅಂತೂ ನಿಜಕ್ಕೂ ಶೋಚನೀಯವಾಗಿದೆ. ಅಲ್ಲಿ ಬದುಕ್ತಾ ಇರುವಂತೂ ಈ ನಾಗರಿಕ ಸಮಾಜದಲ್ಲಿ ಹೇಗಪ್ಪ ಬದುಕೋದು ಅನ್ನೋದು ಇಲ್ಲಿ ನಾವು ಉದಾಹರಣೆಗೆ ನೋಡ್ಬೋದು. ನಾನು ನಿಮಗೆ ವಸ್ತುಸ್ಥಿತಿಯನ್ನು ತೋರಿಸ್ತೀನಿ ರೆಹಮಾನ್, ಎಷ್ಟು ಮಟ್ಟಿಗೆ ಇಲ್ಲಿ ವರಿಷ್ಠ ಆಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ಬೋದು, ನಾನಿವತ್ತು ಆಲೂರು ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಇದೊಂದು ರೀತಿಯ ಭೂತ ಬಂಗಲೆ ಅಂತಾಗಿದೆ, ಕುಡುಕರ ಅಡ್ಡೆ ಆಗಿದೆ. ಅಷ್ಟರ ಮಟ್ಟಿಗೆ ದಾರಿದ್ರ್ಯವಾಗಿ ಇರುವಂಥದ್ದು. ಇದಕ್ಕೆ ಬಿಡಿಎನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಆದರೆ ಯಾವುದೇ ನಿರ್ವಹಣೆ ಮಾಡ್ತಾ ಇಲ್ಲ. ಇಲ್ಲಿ ಬದುಕೋದು ಕೂಡ ತುಂಬಾ ಕಷ್ಟವಾಗಿದೆ. ಇದೊಂದು ರೀತಿ ಕುಡುಕರ ಅಡ್ಡೆ. ಅಲ್ಲೆಲ್ಲೇ ಬಿದ್ದಿರೋ ಬಾಟಲ್ಸು, ಗೋಡೆ ಎಲ್ಲ ಬಿರುಕು ಬಿಡ್ತಾ ಇದೆ. ಜೊತೆಗೆ ಮಳೆ ಬಂದ್ರೆ ಅಂತೂ ನಿಜಕ್ಕೂ ಯಾರು ಕೂಡ ಮನೆಗಳಲ್ಲಿ ವಾಸ ಮಾಡೋಕ್ಕಾಗಲ್ಲ. ಮಳೆ ನೀರು ನೇರವಾಗಿ ಮನೆಗಳಿಗೆ ಬರ್ತಾ ಇದೆ. ಮನೆಯಲ್ಲಿರುವಂತಹ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಪ್ರತಿಯೊಂದು ಕೂಡ ಹಾಳಾಗ್ತಾ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ 15 ದಿನಕ್ಕೊಂದೊಮ್ಮೆ ಮಕ್ಕಳಿಗೆಲ್ಲ ಕಾಯಿಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋಡೆ ಯಾವ ರೀತಿ ಬಿರುಕು ಬಿಡ್ತಾ ಇದೆ ಅಂತ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ರೆಹಮಾನ್. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದಟ್ಟ ದಾರಿದ್ರ್ಯವಾಗಿ ಈ ಒಂದು ಆಲೂರು ಅಪಾರ್ಟ್ಮೆಂಟ್ ಅನ್ನು ನಿರ್ಮಾಣ ಮಾಡಿದರೆ ಇದನ್ನ ನಿರ್ವಹಣೆ ಕೂಡ ಮಾಡ್ತಾ ಇಲ್ಲ. ಇಲ್ಲಿನ ಜನರ ಪರಿಸ್ಥಿತಿ ಅಂತೂ ತುಂಬಾ ಶೋಚನವಾಗಿದೆ. ಇದಕ್ಕೆ
ಆಗಾಗ ಇದನ್ನ ನಿರ್ವಹಣೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಇಲ್ಲಿ ವಸ್ತುಸ್ಥಿತಿಯಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಆಗಿರೋದಿಲ್ಲ. ಕೇವಲ ಬಿಲ್ನಲ್ಲಿ ಮಾತ್ರ ಇರುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಇದು. ಮಟ್ಟಿಗೆ ಇಲ್ಲಿ ತುಂಬಾ ದಾರುಣವಾದ ಪರಿಸ್ಥಿತಿ ನಿರ್ಮಾಣ. ಇಲ್ಲಿ ಬದುಕೋದಂತೂ ಹೇಗೆ ಅಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಸಾಕಷ್ಟು ಇಲ್ಲಿನ ನಿವಾಸಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ನಾವು ನೋಡಿದ್ವಿ ವಸ್ತುಸ್ಥಿತಿ ನಿಜಕ್ಕೂ ದಾರುಣವಾಗಿದೆ. ಹೇಗೆ ಬದುಕ್ತಾ ಇದ್ದೀರಾ ನೀವೆಲ್ಲ? ಸರ್ ಬದುಕಬೇಕು ಸರ್, ಯಾಕಂದ್ರೆ ಬಡವರಾಗಿ ಹುಟ್ಟಿದೆ, ನಮ್ಮ ಪಾಪ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ 11 ಲಕ್ಷ 12 ಲಕ್ಷ ನಮ್ ಕಡಿಮೆ ಅಮೌಂಟ್ ಅಲ್ಲ ಸರ್. ಯಾಕೆ ಅಂತಂದ್ರೆ ತುಂಬಾ ಕಷ್ಟಪಟ್ಟು ದುಡಿತಾ ಇದೀವಿ. ಕಷ್ಟಪಟ್ಟು ದುಡಿತಿರ್ಬೇಕಾದ್ರೆ ಆ ದುಡ್ಡನ್ನ ನಾವೆಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತಂದಾಗ BDA ಒಂದು ಕರೆಕ್ಟ್ ವೇ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಇದು ನಿಜವಾಗ್ಲೂ ವಾಸ ಮಾಡಕ್ ಯೋಗ್ಯ ಇಲ್ಲ. ಬಡವರಿಗೆ ಇಂಥ ಕಾಟ ಕೊಡಬಾರ್ದು. ಇದು BDAಗೆ ಒಂದು ಕೆಟ್ಟ ಹೆಸರು. ಇಷ್ಟು ದೊಡ್ಡ BDA ಅಂತ ಅಂದ್ಬಿಟ್ಟು ಹೆಸರು ತಗೊಂಡಿದ್ದಾರೆ ಡೆವಲಪರ್ಸ್ ಅಂತ ಅಂದ್ಬಿಟ್ಟು. ಇದು ತುಂಬಾ ಶೋಚನೀಯವಾಗಿದೆ. ನೋಡಿ, ಮಕ್ಳು ಇಷ್ಟು ಜನ ಇದ್ದಾರೆ. ನಾನು ವೃತ್ತಿಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದೀನಿ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಇದೊಂದು ಮನೆ ತಗೊಂಡಿದ್ದೀನಿ. ಆದ್ರೆ ಈ ಮನೆಯಲ್ಲಂತೂ ಬದುಕಕ್ಕಾಗ್ತಿಲ್ಲ. ಮಕ್ಕಳಂತೂ ಯಾವಾಗ್ಲೂ ಡೆಂಗ್ಯೂ, ಚಿಕನ್ ಗುನಿಯಾ, ಟೈಫಾಯ್ಡ್ ಅಂತ ಕೇಸ್ ಬರ್ತಾನೆ ಇರುತ್ತೆ. ಮಕ್ಕಳು ಆಟ ಆಡಕ್ಕಾಗಲ್ಲ, ಏನಿಲ್ಲ. ಈ ವಸ್ತುಸ್ಥಿತಿ ಹೆಂಗಿದೆ ಅಂತಂದ್ರೆ ಮಳೆ ಬಂದ್ರೆ ಡೈರೆಕ್ಟ್ ಮನೆ ಒಳಗಡೆ ನೀರು ಗ್ರೌಂಡಿಂಗ್ ಆಗ್ತಿದೆ. ಆಕ್ಚುಲಿ ಕರೆಂಟ್ ಎಲ್ಲ ಶಾಕ್ ಹೊಡಿತಿದೆ ಮಕ್ಕಳಿಗೆ. ಒಂದು ಕರೆಂಟ್ ಏನು ಇದಾಕಿದಾರಲ್ಲ ಮೀಟರ್ ಬೋರ್ಡು, ಅದಕ್ಕೊಂದು ಸೇಫ್ಟಿ ಮಾಡಿಲ್ಲ. ಡೈರೆಕ್ಟ್ ಆಗಿ ನೀರು ಬಿದ್ರೆ ಅಲ್ಲಿಗೆ ಏನಾದ್ರು ಹೋದ್ರೆ ಮಕ್ಕಳು ಸತ್ಯ ಹೋಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ರೆಹಮಾನ್, ಕೇಳಿದ್ರಲ್ಲ ಅವು ಇಲ್ಲಿ ನಿವಾಸಿಗಳು ಹೇಳ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಅಷ್ಟರ ಮಟ್ಟಿಗೆ ದಾರುಣವಾಗಿದೆ. BDA ಭ್ರಷ್ಟಾಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಂಡು ಇದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕಾಗುತ್ತೆ. ರೆಹಮಾನ್, ನಿಜ ಶಿವರಾಜ್ ಕುಮಾರ್, ಇಲ್ಲಿ ಮಾತ್ರ ಅಲ್ಲ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕೆಂಗೇರಿಯಲ್ಲಿರುವಂತಹ ಒಂದು BDAದಲ್ಲೂ ಕೂಡ ಇದೇ ತರದ ಪರಿಸ್ಥಿತಿ, ಇದೇ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೀವಿ ಅಂತೇಳಿ. BDA ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೋಬೇಕಾಗತ್ತೆ.